ನೂತನವಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಾಗೂ ಅವರ ಸಂಪುಟ ಸಭೆಯ ಎಲ್ಲ ಸಚಿವರು ಎಲ್ಲರಿಗೂ ಶುಭಕಾಮನೆಗಳನ್ನು ಹೇಳುತ್ತಾ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ತಾಲೂಕಿನ ಹುಡುಗನ ತಾಲೂಕಿನ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರನ್ನು ಸಂಪುಟ ಸಭೆಗೆ ಹಾಗೂ ಸಚಿವ ಸ್ಥಾನಕ್ಕೆ ನೀಡಬೇಕೆಂದು ನಮ್ಮೆಲ್ಲರ ಪರವಾಗಿ ಕೋರುತ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜ ಇಲ್ಕಲ್ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ವರಿಷ್ಠರಿಗೂ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಭಾಗದ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಲ್ಕಲ್ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಮಾನ್ಯ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರಿಗೆ ತಾವು ದಯವಿಟ್ಟು ಸಚಿವ ಸ್ಥಾನವನ್ನು ನೀಡಬೇಕೆಂದು ತಮ್ಮೆಲ್ಲರ ಪರವಾಗಿ ವಿನಂತಿ ಪೂರ್ವಕ ಬೇಡಿಕೊಳ್ಳುತ್ತೇವೆ. ನಿಮ್ಮ ವ್ಯಕ್ತಿ ಯಾರು ಮಾತಾಡೋರಿಗೆ ಮಾತಾಡ್ತೀರಾ? ಮಾತಾಡ್ರಿ. ಮೊದಲನೇದಾಗಿ ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಇಲ್ಕಲ್ ವಿಶ್ವಕರ್ಮ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಮ್ಮ ಹುನಗುಂದ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ವಿಶ್ವಕರ್ಮ ಸಮಾಜದ ವತಿಯಿಂದ ಇಲ್ಕಲ್ ವಿಶ್ವಕರ್ಮ ಸಮಾಜದ ವತಿಯಿಂದ ಆಗ್ರಹವನ್ನು ಮಾಡ್ತೇನೆ. ಏನಪ್ಪ ಕಾರಣ ಅಂತಂದ್ರೆ, ಅವರು ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸಿಕೊಂಡು ಎಲ್ಲ ಸಮಾಜದ ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಡ ಎಲ್ಲ ಸಮಾಜದವ್ರಿಗೂ ಅನುಕೂಲವಾಗುವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬಂದಾರ ವಿಜಯಾನಂದ ಸಾಹೇಬರು. ಅಷ್ಟೇ ಅಲ್ಲದೆ ಎಲ್ಲ ಸಮಾಜವನ್ನು ಒಗ್ಗೂಡಿಸಿಕೊಂಡು ನಡೆಯುವಂಥ ಶಕ್ತಿ ತಾಕತ್ತು ವಿಜಯಾನಂದ ಸಾಹೇಬರಿಗೆ ಐತೆ. ನಮ್ಮ ಉತ್ತರ ಕರ್ನಾಟಕದ ಭಾಗದ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥದ್ದಿರ್ಬೋದು, ಆಮೇಲೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಒಂದು ಸಂಕಷ್ಟ ರೀತಿಯಲ್ಲಿ ಬಂದಾಗ ಅದನ್ನು ವಿಧಾನಸೌಧದಲ್ಲಿ ಗಟ್ಟಿ ಧ್ವನಿಯಾಗಿ ನಿಂತು ಮಾತಾಡುವಂಥ ಶಕ್ತಿ ನಮ್ಮ ವಿಜಯಾನಂದ ಸಾಹೇಬರಿಗೆ ಐತೆ. ಈ ಕಾರಣಕ್ಕಾಗಿ ನಾವು ಸಚಿವ ಸ್ಥಾನವನ್ನು ಕೊಡಲೇಬೇಕಂತ ಮಾನ್ಯ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಲ್ಲರಿಗೂ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಹಾಗೂ ರಾಹುಲ್ ಗಾಂಧಿ ಅವರಾಗಿರ್ಬೋದು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೀವಿ. ಹಾಗೆ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಅವರ ಮುಂಬರುವ ಸಚಿವ ಸಂಪುಟ ಸ್ಥಾನದಲ್ಲಿ ಸಚಿವ ಸ್ಥಾನವನ್ನು ಕಲ್ಪಿಸ್ಬೇಕಂತ ಕೇಳ್ಕೊತೀವಿ. ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜಕ್ಕೂ ಕೂಡ ಕೆಲಸಗಳನ್ನು ಅತಿ ಹೆಚ್ಚು ಕೆಲಸಗಳನ್ನು ವಿಜಯಾನಂದ ಕಾಶಪ್ಪನವರು ಮಾಡಿಕೊಟ್ಟಾರೆ. ಅವರು ಎಲ್ಲ ಸಮಾಜಗಳನ್ನು, ಸಣ್ಣ ಪುಟ್ಟ ಸಮಾಜಗಳಾಗಿರ್ಬೋದು, ಎಲ್ಲ ಸಮಾಜಗಳನ್ನು ಸಮಾನ ರೀತಿಯಲ್ಲಿ ಕರೆದುಕೊಂಡು ಹೋಗುವಂಥ ಶಕ್ತಿ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಐತೆ. ಇನ್ನೊಂದು ವಿಷಯ ಏನಂದ್ರೆ, ಉತ್ತರ ಕರ್ನಾಟಕದ ಭಾಗದಾಗ ಯಾವುದೇ ಸಮಸ್ಯೆಗಳಿದ್ರೂ ಜನಪರವಾಗಿ ನಿಂತು ವಿಧಾನಸೌಧದಲ್ಲಿ ಗಟ್ಟಿ ಧ್ವನಿಯಾಗಿ ಕೇಳುವಂಥ ಶಕ್ತಿಯನ್ನು ಹೊಂದಿದಂಥ ನಾಯಕರು ಯಾರಾದ್ರೂ ಅದು ವಿಜಯಾನಂದ ಕಾಶಪ್ಪನವರು ಅಂತ ಹೇಳ್ತೀನಿ. ಇಂಥ ವ್ಯಕ್ತಿತ್ವವನ್ನು ಉಳ್ಳಂಥ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದು ನಾವೆಲ್ಲ ಆಕಾಂಕ್ಷಿಸ್ತೀವಿ. ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠಾವಂತವಾಗಿ ದುಡಿದಂಥ ವ್ಯಕ್ತಿಗಳು ನಮ್ಮ ದಿವಂಗತ ಎಸ್.ಆರ್. ಕಾಶಪ್ಪನವರು ಇರ್ಬೋದು. ಅವರು ಕೂಡ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ. ಹಾಗೂ ಅವರು ಮಾಡಿದಂಥ ಕೆಲಸಗಳು ಇನ್ನೂ ನಮ್ಮ ತಾಲೂಕಿನಲ್ಲಿ ಗುರುತಿಸ್ಕೊಳ್ಬೋದು ಅಂತ ಕೆಲಸಗಳನ್ನು ಮಾಡ್ಯಾರ. ಅದೇ ರೀತಿ ಅವರ ಗೌರಮ್ಮ ಕಾಶಪ್ಪನವರು ಕೂಡ MLA ಆಗಿದ್ದರು. ಅವರು ಕೂಡ ಕೆಲಸಗಳನ್ನು ಮಾಡ್ಯಾರ. ಪ್ರಧಾನ ನಂತರ 2ನೇ ಬಾರಿಗೆ ನಮ್ಮ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು ಶಾಸಕರಾಗ್ಯಾರ. ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡಬೇಕಂತ ನಮ್ಮ ಸಮಾಜದ ಹಿರಿಯ ಅಧ್ಯಕ್ಷರಾದಂಥ ರಮಣ್ಣನವರು, ವೀರಭದ್ರಪ್ಪ ಇತ್ತೂರಿಗೆ ಅವರು, ನಾರಾಯಣ ಹುಡುಗಿಯರವರು ಹಾಗೂ ಆನಂದ ಅಕ್ಕಸಲರವರು, ಚಿನ್ನಪ್ಪ ಹುಡುಗಿಯರವರು ಮತ್ತು ನಾನು ಯುವ ಮುಖಂಡನಾಗಿ ಹೇಳ್ತೀನಿ ನಮ್ಮ ಸಮಾಜಕ್ಕೆ ವಿಶ್ವ ಹುಡುಗಿಯರು ಅಂತ
ಎಲ್ಲರೂ ವಿನಂತಿಯನ್ನು ಮಾಡ್ಕೊತಿದ್ವಿ. ನಮ್ಮ ಸಾಹೇಬರಿಗೆ ಈಗ ಮುಂಬರುವ ಸಚಿವ ಸಂಪುಟದಲ್ಲಿ ನೀವು ದಯವಿಟ್ಟು ಅವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸ್ಬೇಕಂತ ಕೇಳ್ಕೊಂತೀನಿ. ಇನ್ನಿತರ ಸಂಸ್ಥೆಗಳಿಗೆ ಎಲ್ಲರಿಗೆ ಸಮಾಜದ ವತಿಯಿಂದ ಈ ಮಂತ್ರಿಮಂಡಲದಲ್ಲಿ ಎಲ್ಲ ಕಮ್ಯುನಿಟಿ ಹಾಗೂ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಸುವಂಥ ಸಚಿವರಿಗೆ ಆಯ್ಕೆ ಮಾಡಿದ್ದಾರೆ. ಆದರೆ ನಮ್ಮ ಈ ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ನಮ್ಮ ಹುಡುಗುಂದು ತಾಲೂಕು ಶ್ರೀ ವಿಜಯಾನಂದ ಶಾಸಕರು ಸಾಕಷ್ಟು ಉತ್ಸಾಹಿಗಳಾದ ಮತ್ತು ಅವರು ಹಿಂದಿನ ಕುಟುಂಬದಿಂದಲೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಂಡು ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿದ ಸಚಿವ ಸ್ಥಾನ ಅವರು ಈ ವಿಜಯಾನಂದ ಕಾಶಪ್ಪನವರು ಸಚಿವರಾಗಿದ್ದರು. ನಂತರ ಆಯ್ಕೆ ಆದ ನಮ್ಮ ಮುಂದಿನ ಕಾಲದಿಂದ ಯಾರಿಗೂ ಸಚಿವ ಸ್ಥಾನವನ್ನು ನೀಡಿಲ್ಲ. ಆದರೂ ಈಗ ಆಯ್ಕೆ ಆಗಿರುವಂತಹ ವಿಜಯಾನಂದ ಕಾಶಪ್ಪನವರು ತರುಣರಾದ ಉತ್ಸಾಹಿಗಳಾದ ಕ್ರೀಡಾ ಉತ್ಸಾಹಿಗಳಾದ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತ ಕೆಪಾಸಿಟಿ ಇದೆ ಅವರಲ್ಲಿ. ಅದಕ್ಕೆ ಇಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ವಿಶ್ವಕರ್ಮ ಸಮಾಜ ವತಿಯಿಂದ ನಾವು ಕೇಳ್ಕೊಳ್ತೀವಿ. ಹಾಗೂ ನಮ್ಮ ಹುಣಗುಂದ ಹಾಗೂ ಇತರ ಹುಲಿ ತಾಲೂಕುಗಳ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಸಮಾಜ ವತಿಯಿಂದ ಸಚಿವ ಸ್ಥಾನ ನೀಡಬೇಕಂತ ನಾವು ಆಗ್ರಹಪೂರ್ವಕವಾಗಿ ವಿನಂತಿಸ್ತೀವಿ. ನಮಸ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಎಲ್ಲ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸ ನಿಂತು ತಾವು ತಿಳ್ಕೊಂಡು ಕೆಲವು ಮಂದಿ ಎಷ್ಟೋ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಊರಿನೊಳಗೆ ಅಭಿವೃದ್ಧಿ ಕೆಲಸ ಏನು ನಿಂತವು ಎಲ್ಲವೂ ಸದ್ಯಕ್ಕೆ ನೋಡಿದರೆ ರಸ್ತೆ ಅಭಿವೃದ್ಧಿಗಳು ಎಷ್ಟು ತ್ವರಿತವಾಗಿ ಆಗಲಿಕ್ಕೆ ಇಂಥ ಅನೇಕ ಅಭಿವೃದ್ಧಿಗಳು ಆಗಲಿಕ್ಕೆ ಅದಕ್ಕೆ ಕಾರಣ ನಮ್ಮ ಸದ್ಯದ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರು. ಅಂಥವರು ಈ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗಿರ್ತಾರೆ. ಅವು ನಮ್ಮ ಊರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳು ಅಭಿವೃದ್ಧಿ ಕಾರ್ಯಗಳು ಆಗ್ತವು. ನಮ್ಮ ಊರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅಭಿವೃದ್ಧಿಗಳು ಮೇನ್ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರ್ತಕ್ಕಂಥ ಕ್ರೀಡಾ ಅಭಿವೃದ್ಧಿಗಳು ಹೆಚ್ಚಾಗಿ ಆಗ್ತಾವ ಅನ್ನೋದು ನಮ್ಮ ಭರವಸೆ. ಹೀಗಾಗಿ ಅವರು ಈ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ಸಮಾಜದ ಪರವಾಗಿ ವಿನಂತಿಗಳನ್ನ